ಒಂದು ಕಾಲದಲ್ಲಿ ನಟ ದರ್ಶನ್ರನ್ನ ಭಾಯಿ ಭಾಯಿ ಅಂತ ಹೇಳ್ತಾ ಇದ್ದಂತಹ ಜಮೀರ್ ಮಗ ತಿರುಗಿ ಬಿದ್ರ. ದರ್ಶನ್ ಜೊತೆ ತುಂಬಾ ಆಪ್ತರಾಗಿದ್ದಂತಹ ಜಮೀರ್ ಮಗ ಜೈದ್ ಖಾನ್, ಜಮೀರ್ ಅಹ್ಮದ್ ಮಗ ನಟ ಜೈದ್ ಖಾನ್ ದರ್ಶನ್ ಜೊತೆ ತುಂಬಾ ಆತ್ಮೀಯರಾಗಿದ್ರು. ದರ್ಶನ್ ಜೊತೆ ತುಂಬಾ ಆಪ್ತರಾಗಿದ್ದಂತಹ ಜಮೀರ್ ಮಗ ಜೈದ್ ಖಾನ್, ಜಮೀರ್ ಅಹ್ಮದ್ ಮಗ ನಟ ಜೈದ್ ಖಾನ್ ಬನಾರಸ್ಗೆ ಸಪೋರ್ಟ್ ಮಾಡಿದ್ದ ದರ್ಶನ್. ಬನಾರಸ್ ಜೈದ್ ಖಾನ್ ರವರ ಸಿನಿಮಾ ಆಗಿತ್ತು, ಮೊದಲ ಸಿನಿಮಾ. ಸದ್ಯ ಕಲ್ಟ್ ಸಿನಿಮಾದಲ್ಲಿ ಬ್ಯುಸಿಯಾಗಿರುವಂತಹ ಜೈದ್ ಖಾನ್ ಖಾಸಗಿ ಚಾನೆಲ್ ಸಂದರ್ಶನದಲ್ಲಿ ದರ್ಶನ್ ವಿರುದ್ಧ ಮಾತನಾಡಿದ್ರ. ಹಾಗಾದ್ರೆ ಜೈದ್ ಖಾನ್ ಅನ್ನೋ ಚರ್ಚೆಗಳು ಶುರುವಾಗಿದೆ. ನಟ ದರ್ಶನ್ಗೆ ಕೋಪ ಇರೋದು ನಿಜ, ನಟ ದರ್ಶನ್ಗೆ ಕೆಟ್ಟ ಕೋಪ ಇರೋದು ನಿಜ, ಆದರೆ ಅವರು ಈ ಮಟ್ಟಕ್ಕೆ ಇಳಿತಾರೆ ಅಂದುಕೊಂಡಿರಲಿಲ್ಲ. ಜೈಲಿನಿಂದ ಬಂದ ಮೇಲೆ ನನ್ನನ್ನು ಕರೆದಿದ್ರು, ನಾನೇ ದರ್ಶನ್ ಅವರನ್ನ ಮೀಟ್ ಮಾಡಿಲ್ಲ. ಫ್ಯಾಮಿಲಿ ಜೊತೆ ಆರಾಮಾಗಿ ಇರಲಿ ಅಂತ ಸುಮ್ಮನಾದೆ. ನಾವು ದರ್ಶನ್ರನ್ನ ಈ ರೀತಿ ನೋಡ್ತೀವಿ ಅಂದುಕೊಂಡಿರಲಿಲ್ಲ. ಜಮೀರ್ ಅಹ್ಮದ್ ಖಾನ್ರ ಮಗ ಜೈದ್ ಖಾನ್ ಹೇಳೋ ಮಾತಿದು. ದರ್ಶನ್ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಜಮೀರ್ ಪುತ್ರನ ಮಾತು ಡಿ ಫ್ಯಾನ್ಸ್ಗೆ ಆಕ್ರೋಶವನ್ನು ಉಂಟು ಮಾಡೋದ್ರಲ್ಲಿ ಸಂದೇಹ ಬೇಡ. ನಟ ದರ್ಶನ್ ವಿರುದ್ಧ ಜೈದ್ ಖಾನ್ ಮಾತನಾಡಿದ್ರು. ಯಾವ ಇಂಟೆನ್ಷನಲ್ಲಿ ಮಾತನಾಡಿರ್ತಾರೋ ಅದು ಅವರವರ ವ್ಯಾಖ್ಯಾನಕ್ಕೆ ಬಿಟ್ಟಿರುವಂತಹ ವಿಚಾರ. ಜೈದ್ ಖಾನ್ ಹೇಳ್ತಾರೆ, ನಟ ದರ್ಶನ್ ಅವರಿಗೆ ಕೋಪ ಇದ್ದಿದ್ದು ನಿಜ, ಆದರೆ ಆ ಕೋಪ ಈ ಮಟ್ಟಕ್ಕೆ ತರುತ್ತೆ ಅಂತ ಗೊತ್ತಿರಲಿಲ್ಲ. ಅದರ ಅರ್ಥ, ಒಬ್ಬ ಮನುಷ್ಯನಿಗೆ ಮೊದಲ ವೈರಿಯಾಗೋದು ಆತನ ಭಾವನೆಗಳು. ಆ ಭಾವನೆಗಳು ಅತಿರೇಕಕ್ಕೆ ಹೋಗಬಾರದು. ನೀವು ಅಳುವುದನ್ನು ಕೂಡ ಒಂದು ಪ್ರಮಾಣದಲ್ಲೇ ಅಳಬೇಕು, ನೀವು ನಗೋದನ್ನು ಕೂಡ ಒಂದು ವ್ಯಾಪ್ತಿಯಲ್ಲೇ ನಗಬೇಕು. ತಟ್ಟಹಾಸದಿಂದ ದಿನವಿಡೀ ನಗ್ತಾ ಇದ್ರೆ ಎದೆ ಹಿಡ್ಕತ್ತೀರಿ. ಅಳು ಕೂಡ ಅಷ್ಟೇ ಇರಬೇಕು. ಎಲ್ಲವೂ ಅತಿಯಾದರೆ ಅಮೃತವು ವಿಷ ಅನ್ನೋ ಥರ ನಿಮ್ಮಲ್ಲಿ ಅತಿ ಹೆಚ್ಚು ಕೋಪ ಬರುತ್ತೆ ಅನ್ನುವುದಾದರೆ ಆ ಕೋಪವನ್ನು ತಣಿಸುವ ತ್ರಾಣ ನಿಮ್ಮಲ್ಲಿರಬೇಕು. ಅದು ಆರೋಗ್ಯವಂತ ಶರೀರ. ಕೋಪ ಬರುವವನೆಲ್ಲ ವೀರನಲ್ಲ, ಕೋಪ ಬಂದ್ರೇನೆ ಆತ ಶೂರನೂ ಅಲ್ಲ. ಕೋಪವನ್ನು ಹಿಡಿದಿಟ್ಟುಕೊಳ್ಳುವವನು ಜಗತ್ತಿನ ಅತ್ಯಂತ ಬಲಶಾಲಿ ವ್ಯಕ್ತಿ. ಕಣ್ಣುಗಳಲ್ಲಿ ಕೋಪವನ್ನು ತೀರಿಸಿ ಮನಸ್ಸನ್ನು ನಿಯಂತ್ರಣಕ್ಕೆ ತಂದು ಆ ಕೋಪವನ್ನು ತಾನೇ ತಣಿಸಿಕೊಳ್ಳುವವನು ಜಗತ್ತಿನ ಅತ್ಯಂತ ಬಲಾಢ್ಯ ಮನುಷ್ಯ. ಆತನಿಂದ ಜಾಗೃತೆ ವಹಿಸಿ. ಕೋಪ ಬಂದು ಕೂಡಲೇ ಗಂಟ್ಲು ಹರ್ಕೊಂಡು ಕಿರ್ಚಾಡೋದಲ್ಲ, ಕೋಪ ಬಂದು ಕೂಡಲೇ ಆ ಭಾವನೆಗೆ ಕೆಲಸ ಕೊಡೋದಲ್ಲ. ಒಬ್ಬನನ್ನು ಕೊಲ್ಲಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ದ್ವೇಷ ಹುಟ್ಕೊಂಡಾಗ ಹೋಗಿ ಕೊಲ್ಲಬೇಕು ಅಂತಲ್ಲ, ಅದನ್ನು ನಿಯಂತ್ರಣ ಮಾಡ್ಕೋಬೇಕು, ಆ ಕೋಪವನ್ನು ತಣಿಸ್ಕೋಬೇಕು. ಜಮೀರ್ ಮಗ ಜೈದ್ ಖಾನ್ ಹೇಳ್ತಾನೆ, ಅವರಿಗೆ ಕೋಪ ಇದ್ದಿದ್ದು ನಿಜ, ಆ ಕೋಪ ಈ ಮಟ್ಟಕ್ಕೆ ತರುತ್ತೆ ಅಂತ ಗೊತ್ತಿರಲಿಲ್ಲ. ಅದರ ಅರ್ಥ ಕೊಲೆ ಮಾಡೋ ಮಟ್ಟಕ್ಕೆ ತರಬಾರ್ದಾಗಿತ್ತು ಅಂತ ಜೈದ್ ಖಾನ್ ಹೇಳೋದು. ಸೊ ಜೈದ್ ಖಾನಿಗೂ ದರ್ಶನಿಗೂ ಒಳ್ಳೆ ಆತ್ಮೀಯತೆ ಇದೆ, ಈಗಲೂ ಕೂಡ ಇದ್ದಾವೆ. ಆದರೆ ಅವರು ಖಾಸಗಿ ವಾಹಿನಿಯಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ ಯಾವುದೋ ಒಂದೆರಡು ವಾಕ್ಯಕ್ಕೆ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಕೂಡ ಜೈದ್ ಖಾನಿಗೂ ದರ್ಶನ್ಗೂ ಯಾವುದೇ ತರಹದ ವಿರೋಧಗಳು ಇಲ್ಲ. ಇಬ್ಬರು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಒಳ್ಳೆ ಸಂಪರ್ಕದಲ್ಲಿದ್ದಾರೆ, ಉತ್ತಮ ಸಂಬಂಧದಲ್ಲಿದ್ದಾರೆ. ಆದರೆ ಜೈದ್ ಖಾನ್ರ ಈ ಒಂದು ಹೇಳಿಕೆಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.